ಯುಗದ ಆದಿ ಯುಗಾದಿ. ಒಂದು ಪ್ರತಿ ವರ್ಷ ನಾವು ಯುಗದ ಆದಿಯಾಗಿದ್ದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲಿನ ಯುಗಾದಿಗೂ ಬೆಂಗಳೂರು ಯುಗಾದಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲಿ ತುಂಬ ಸಂಭ್ರಮ ಇರುತ್ತೆ, ಆದರೆ ಅದರ ಮೂಲ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಮಾಡ್ತೀವಿ. ಅತಿಯಾದ ಸಂಭ್ರಮ ಇಲ್ಲ, ಆದರೆ ಮನಸ್ಸಿಗೆ ಸಂತೋಷ ಇದೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ರೀತಿಯಲ್ಲಿ ಹೊಸ ವರ್ಷ. ಇದರಲ್ಲಿ ಸಂಪ್ರದಾಯ ಹೆಚ್ಚು, ಪ್ರೀತಿ ವಿಶ್ವಾಸ ಹೆಚ್ಚು, ನಮ್ಮ ಭಾರತೀಯ ಸಂಸ್ಕೃತಿಯ ಸೊಗಡಿದೆ. ಬೇವು ಬೆಲ್ಲ ಎನ್ನುವಂಥದ್ದು ಸಿಹಿ ಮತ್ತು ಕಹಿ ಎರಡನ್ನೂ ಸಹ ಮೇಳೈಸಿರುವಂಥದ್ದನ್ನು ಬೇವು ಬೆಲ್ಲ ಅಂತ ನಾವು ಹೇಳ್ಕೊತೀವಿ. ಹಾಗಾಗಿ ಎಲ್ಲವನ್ನೂ ಸಹ ಸಮಾನವಾಗಿ ಸ್ವೀಕರಿಸಬೇಕೆನ್ನುವಂಥದ್ದು ಅದು ನಮ್ಮ ಭಾರತೀಯ ಸಂಸ್ಕೃತಿ. ಹೊಸ ವರ್ಷ ಎನ್ನುವಂಥದ್ದು ಯಾವುದಕ್ಕಪ್ಪ ಅಂದರೆ ಉಲ್ಲಾಸ ಇರಬೇಕು, ಉತ್ಸಾಹ. ಎಲ್ಲೋ ಕುಡಿದು ಬಿದ್ದಾಗ ಉತ್ಸಾಹ ಅಲ್ಲ, ಉಲ್ಲಾಸವೂ ಅಲ್ಲ. ನಮ್ಮ ಸಂಸ್ಕೃತಿ ಪ್ರಾಚೀನ ಕಾಲದಿಂದ ಬೆಳ್ಕೊಂಬಂದಿರುವಂಥದ್ದು, ಅದು ಈಗಿನ ಕಾಲದ್ದಲ್ಲ. ಅದು ಮಸ್ತ್ ಮಜಾ ಮಾಡಿ ಎನ್ನುವಂಥ ಈ ಒಂದು ಕೇವಲ ಆ ಕಲ್ಪನೆ ಮಾತ್ರ ನಮ್ಮ ಹತ್ರ ಇರಬಾರ್ದು. ಮೇಡಮ್, ಈಗ ನಾಳೆ ಯುಗಾದಿ ಹಬ್ಬ ಇದೆ. ಯುಗಾದಿ ಅಂದಿದ ತಕ್ಷಣ ನಿಮ್ಗೇನು ಅರ್ಥ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಯುಗಾದಿ ಅಂದ ತಕ್ಷಣ ಯುಗದ ಆದಿ ಯುಗಾದಿ. ನಮ್ಮಲ್ಲಿ ಕಲಿಯುಗದ ಆರಂಭವಾಗಿ 5127 ವರ್ಷ ಇವಾಗ ಕಾಲಿಡ್ತಾ ಇದೆ. ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಯುಗದ ಆದಿಯಾಗಿದ್ದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹೇಗೆ ಹೊಸ ವರ್ಷದ ಆಚರಣೆಯನ್ನು ಮಾಡ್ತೀವೋ ಅದೇ ರೀತಿ ಇದು ಸಹ ಹೊಸ ವರ್ಷದ ಆಚರಣೆ ನಮ್ಮ ಹಿಂದೂಗಳಿಗೆ. 5127 ವರ್ಷ ಆಗ್ತಾ ಇದೆ ಕಲಿಯುಗ ಆರಂಭವಾಗಿ. ಅದಕ್ಕಾಗಿ ನಮ್ಮಲ್ಲಿ ಬಾಲ್ಯದಿಂದ ಯುಗಾದಿಯನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಯುಗಾದಿನ ಯಾವ ರೀತಿ ಆಚರಣೆ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಅಭ್ಯಂಗ ಸ್ನಾನ, ಮನೆಯೆಲ್ಲ ತುಂಬ ಚೆನ್ನಾಗಿ ಶುಭ್ರವಾಗಿ ಇಟ್ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಹೋಳಿಗೆ ಮಾಡಿ ಆಚರಣೆ ಮಾಡ್ತೀವಿ. ಮಾವಿನಕಾಯಿ ಚಿತ್ರಾನ್ನ ಈ ಕಡೆ ಬೆಂಗಳೂರಿನಲ್ಲಿ ಮಾಡ್ತಾರೆ, ನಮ್ಮೂರು ಹೊನ್ನಾವರ, ಕಾರವಾರದಲ್ಲಿ. ನಿಮ್ಮೂರ ಕಡೆ ಹೆಂಗೆ ಯುಗಾದಿ? ಅಲ್ಲಿನ ಯುಗಾದಿಗೂ ಬೆಂಗಳೂರು ಯುಗಾದಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಖಂಡಿತ ಇದೆ. ಇಲ್ಲಿ ತುಂಬ ಸಂಭ್ರಮ ಇರುತ್ತೆ, ಆದರೆ ಅದರ ಮೂಲ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಮಾಡ್ತೀವಿ. ಅತಿಯಾದ ಸಂಭ್ರಮ ಇಲ್ಲ, ಆದರೆ ಮನಸ್ಸಿಗೆ ಸಂತೋಷ ಇದೆ. ಮತ್ತು ಈ ಹೊಸ ವರ್ಷ ಎಲ್ಲ ಕಡೆ ಚಿಗುರಿರುತ್ತೆ, ಸಂಭ್ರಮ ಇರುತ್ತೆ. ಮಾವು ಬೆಳೆ ಬಂದಿದೆ, ಹಾಗೆ ಬೇವು ಫಲ ಕಚ್ಚಿದೆ, ಹಾಗೆ ಭಿನ್ನವಾಗಿ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ರೀತಿಯಲ್ಲಿ ಹೊಸ ವರ್ಷ, ಹೊಸತನ ಇದೆ. ಇದರಲ್ಲಿ ಸಂಪ್ರದಾಯ ಹೆಚ್ಚು, ಪ್ರೀತಿ ವಿಶ್ವಾಸ ಹೆಚ್ಚು, ನಮ್ಮ ಭಾರತೀಯ ಸಂಸ್ಕೃತಿಯ ಸೊಗಡಿದೆ. ಸರಿ, ಯುಗಾದಿ ಹಬ್ಬ ಅಂದ ತಕ್ಷಣ ಬೇವು ಬೆಲ್ಲ ಹಂಚೋದು ಒಂದು ಪ್ರತೀತಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬೇವು ಬೆಲ್ಲ ಎನ್ನುವಂಥದ್ದು ಸಿಹಿ ಮತ್ತು ಕಹಿ ಎರಡನ್ನೂ ಸಹ ಮೇಳೈಸಿರುವಂಥದ್ದನ್ನು ಬೇವು ಬೆಲ್ಲ ಅಂತ ನಾವು ಹೇಳ್ಕೊತೀವಿ. ಅಂದರೆ ಜೀವನದಲ್ಲಿ ಸಿಹಿಯೂ ಇದೆ, ಕಹಿನೂ ಇದೆ, ಎರಡೂ ಬರುತ್ತೆ. ಕಷ್ಟವೂ ಇದೆ, ನಷ್ಟವೂ ಇದೆ, ಇಷ್ಟವೂ ಇದೆ, ಎಲ್ಲವೂ ಸೇರಿಕೊಳ್ಳುತ್ತೆ. ಹಾಗಾಗಿ ಎಲ್ಲವನ್ನೂ ಸಹ ಸಮಾನವಾಗಿ ಸ್ವೀಕರಿಸಬೇಕೆನ್ನುವಂಥದ್ದು ಅದು ನಮ್ಮ ಭಾರತೀಯ ಸಂಸ್ಕೃತಿ. ಕಷ್ಟ ಬಂದಾಗ ಅಯ್ಯೋ ಅನ್ನಬಾರ್ದು, ಸುಖ ಬಂದಾಗ ಜಾಸ್ತಿ ಹಾರಲೂಬಾರ್ದು. ಎರಡನ್ನೂ ಸಹ ಸಮಾನವಾಗಿ ಸ್ವೀಕರಿಸಿಕೊಂಡು ಜೀವನದಲ್ಲಿ ಮುನ್ನಡಿಬೇಕೆನ್ನುವಂಥ ತತ್ವವನ್ನು ಹೇಳಿಕೊಡುವಂಥದ್ದಾಗಿದೆ. ಯುಗಾದಿ ಆಗಲಿ ಯಾವುದೇ ಹಬ್ಬಗಳಾಗಲಿ ಅಲ್ಲಿ ಭಾರತೀಯ ಕಲ್ಪನೆಗಳೇನಿರುತ್ತೆ ಅಂದರೆ ಎಲ್ಲ ಜೀವನಕ್ಕೆ ಆಧಾರಿತವಾಗಿ, ಪರಿಸರಕ್ಕೆ ಸಂಬಂಧಿತವಾಗಿ ಇರುವಂಥದ್ದಾಗಿದೆ. ಅಂಥ ಒಂದು ವಿಶಿಷ್ಟವಾದಂತಹ ಸಂಪ್ರದಾಯಗಳನ್ನು, ಪರಂಪರೆಗಳನ್ನು ನಮ್ಮ ಹಿಂದೂ ಸಂಸ್ಕಾರ, ಸಂಸ್ಕೃತಿ ಬೆಳೆಸ್ಕೊಡುತ್ತೆ. ಈಗ ವೆಸ್ಟರ್ನೈಸೇಷನ್ ಅಂತ ಹೇಳಿ ಎಲ್ಲರೂ ಜನವರಿ 1ನೇ ತಾರೀಕನ್ನ ನ್ಯೂ ಇಯರ್ ಅಂತ ಆಚರಣೆ ಮಾಡ್ತಾರೆ. ಇನ್ನೊಂದು ಕಡೆ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನ ನ್ಯೂ ಇಯರ್ ಅಂತ ಹೇಳ್ತಾರೆ. ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ? ಯುಗಾದಿ ಹಬ್ಬನ ನ್ಯೂ ಇಯರ್ ಅಂತ ಆಚರಣೆ ಮಾಡಬೇಕು ಅಥವಾ ಅದನ್ನು ನಾವು ನ್ಯೂ ಇಯರ್ ಅಂತ ಆಚರಣೆ ಮಾಡಬೇಕು? ಖಂಡಿತವಾಗ್ಲೂ ಯುಗಾದಿ ಹಬ್ಬವನ್ನೇ ಮಾಡಬೇಕು. ಭಾರತೀಯ, ನಾನು ಆಗಲೇ ಹೇಳಿದೆ, ಪರಿಸರ ಎನ್ನುವಂಥದ್ದು ಚಿಗುರಿಕೊಳ್ಳುವಂಥದ್ದು. ಈಗ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತ ಹೇಳ್ತೀವಿ. ಹಾಗೆ ವಸಂತ ಕಾಲ ಬಂದಿದೆ, ವಸಂತ ಕಾಲದಿಂದಲೇ ನಮ್ಮ ಯುಗಾದಿ ಆರಂಭ ಆಗುತ್ತೆ. ಆಗ ಪ್ರಕೃತಿ ಎನ್ನುವಂಥದ್ದು ಚಿಗುರಿಕೊಳ್ಳುತ್ತೆ. ಹಾಗೆ ಮನಸ್ಸಿನಲ್ಲಿ ಮನುಷ್ಯನಿಗೆ ಇನ್ನಷ್ಟು ಉಲ್ಲಾಸವನ್ನು, ಉತ್ಸಾಹವನ್ನು ತಂದುಕೊಡುವಂತಾಗಿದೆ. ಆದರೆ ಪಾಶ್ಚಾತ್ಯ ಮಾಧ್ಯಮದ ಮೂಲಕ ನಾವು ಏನು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ಜನವರಿಯನ್ನು ಹೊಸ ವರ್ಷ ಅಂತ ಮಾಡ್ತೀವಿ. ಆಗ ಯಾವುದೇ ಖಂಡಿತವಾಗ್ಲೂ ಮಾನಸಿಕವಾದಂತಹ ತೋಲನೆಯನ್ನು ಕಳೆದುಕೊಂಡು ವಿಚಿತ್ರವಾಗಿ ವರ್ತಿಸಿದಾಗ ಅದು ಹೊಸ ವರ್ಷ ಅಲ್ಲ. ಹೊಸ ವರ್ಷ ಎನ್ನುವಂಥದ್ದು ಯಾವುದಕ್ಕಪ್ಪ ಅಂದರೆ ಉಲ್ಲಾಸ ಇರಬೇಕು, ಉತ್ಸಾಹ. ಎಲ್ಲೋ ಕುಡಿದು ಬಿದ್ದಾಗ ಉತ್ಸಾಹ ಅಲ್ಲ, ಉಲ್ಲಾಸವೂ ಅಲ್ಲ, ನನ್ನ ದೃಷ್ಟಿಕೋನದಲ್ಲಿ.
ನಿಮ್ಮ ಪ್ರಕಾರ ಈ ಥರ ಯುಗಾದಿ ಮಾಡೋದು ಒಳ್ಳೆಯದು. ಖಂಡಿತವಾಗ್ಲೂ ಸಹ ಭಾರತೀಯ ಸಂಸ್ಕೃತಿಯೇ ಅತ್ಯಂತ ಶ್ರೇಷ್ಠವಾದಂಥದ್ದು. ಇಡೀ ಜಗತ್ತಿನ ಕಡೆ ಜನ ಎಲ್ಲರೂ ಸಹ ಈಗ ಭಾರತೀಯ ಸಂಸ್ಕೃತಿ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಪ್ರಾಚೀನ ಕಾಲದಿಂದ ಬೆಳ್ಕೊಂಬಂದಿರುವಂಥದ್ದು, ಅದು ಈಗಿನ ಕಾಲದ್ದಲ್ಲ. ಅದು ಕೊನೆಯದಾಗಿ ಯುಗಾದಿ ಹಬ್ಬದ ಬಗ್ಗೆ ಏನಾದರೂ ಫೈನಲ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ಯುಗ ಯುಗಾದಿ ಕಳೆದರು ಹೊಸ ವರ್ಷ, ಹೊಸತನ, ಹೊಸತು ನಮಗೆ ಬರ್ತಿರುತ್ತೆ. ಎಲ್ಲವನ್ನೂ ಸಹ ಸ್ವೀಕಾರ ಮಾಡೋಣ. ಜೀವನದಲ್ಲಿ ಕಷ್ಟವೂ ಇದೆ, ಸುಖವೂ ಇದೆ. ಪ್ರತಿಯೊಂದನ್ನು ಸಹ ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಅತ್ಯಂತ ಸುಂದರವಾದಂಥ ಬದುಕನ್ನು ಸಾಗಿಸೋಣ. ಮಸ್ತ್ ಮಜಾ ಮಾಡಿ ಎನ್ನುವಂಥ ಈ ಒಂದು ಕೇವಲ ಆ ಕಲ್ಪನೆ ಮಾತ್ರ ನಮ್ಮ ಹತ್ರ ಇರಬಾರ್ದು. ನಮ್ಮ ಸಂಸ್ಕಾರಗಳನ್ನು ಬೆಳೆಸ್ಕೊಂಡು ಹೋಗಿ ಒಬ್ಬ ಸಜ್ಜನ ವ್ಯಕ್ತಿಯಾಗಿ ನಾವು ಬೆಳಗುವುದಕ್ಕೆ ಈ ಹಬ್ಬಗಳು ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಾಧನವಾಗಿ ಕಂಡುಬರುತ್ತೆ. ಅದರಿಂದ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಇನ್ನಷ್ಟು ಹೆಚ್ಚಿನ ಪ್ರಗತಿಯನ್ನು ಎಲ್ಲರೂ ಸಹ ಪಡೀಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ.